ಎಲ್ಲರಿಗೂ ನಮಸ್ಕಾರ. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಗಣೇಶ ಚತುರ್ಥಿಗೋಸ್ಕರ ಚಕ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಚಕ್ಲಿ ಹಿಟ್ಟನ್ನು ಒಂದು ತಾಟಲ್ಲಿ ಹಾಕ್ಕೊಂಡ್ಬಿಟ್ಟು ಬಿಳಿ ಎಳ್ಳು ಮತ್ತು ಜೀರಿಗೆ ಹಾಕ್ಕೋಬೇಕು. ನಂತರ ಕಾಯಿಸಿರೋ ಅಂಥ ಎಣ್ಣೆನ ಒಂದು ಸೌಟು ಎಣ್ಣೆ ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಈಗ 1 ಚಮಚದಷ್ಟು ಉಪ್ಪು ಹಾಕಿದ್ದೀವಿ. ಬಿಸಿ ನೀರು ಮಾಡೋದಕ್ಕೆ ಇಟ್ಕೊಂಡು ಅದರಲ್ಲೂ ಉಪ್ಪು ಹಾಕಿ ಬಿಸಿ ನೀರು ಮಾಡ್ಕೊಂಡಿದ್ದೀವಿ. ಎಣ್ಣೆ ಹಾಕಾದ ನಂತರ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಚಕ್ಲಿ ಹಿಟ್ಟಿನ ರೆಸಿಪಿ ಬೇಕಾದರೆ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಈಗ ಅಮ್ಮ ಚಕ್ಲಿ ಮಾಡ್ತಾ ಇದ್ದಾರಲ್ವಾ, ಅದು ಬಿಸಿ ನೀರು ಮಾಡ್ಕೊಂಡಿರೋದನ್ನು ಆ ಹಿಟ್ಟಲ್ಲಿ ಹಾಕಿ ಕಲಿಸ್ಬೇಕು. ಈಗ ಅರ್ಧ ಹಿಟ್ಟನ್ನು ಸೈಡ್ ಮಾಡಿಟ್ಬಿಟ್ಟು ಇನ್ನೂ ಅರ್ಧ ಹಿಟ್ಟನ್ನು ಮಾತ್ರ ಕಲಿಸ್ತಾ ಇದ್ದಾರೆ. ಅದು ಎಲ್ಲ ಒಟ್ಟಿಗೆ ಕಲಿಸ್ಕೊಂಡು ಹಾಗೆ ಇಟ್ಟರೆ ಚಕ್ಲಿ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಈಗ ಚಕ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಹದವಾಗಿ ಕಲಿಸ್ಕೋಬೇಕು. ಅದು ಚೆನ್ನಾಗಿ ನಾದಿದ್ರೆ ಚಕ್ಲಿನ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟು ಕೂಡ ನಾದ್ತಾ ಇದ್ದಾರೆ. ಈ ರೀತಿ ನಾದಿದ್ರೇ ಚಕ್ಲಿಗಳು ಸ್ವಲ್ಪನೂ ಕಟ್ಟಾಗದೇ ಚೆನ್ನಾಗಿ ಬರುತ್ತೆ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಉಳಿದೆಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ಹಿಟ್ಟು ಕೂಡ ನಾದ್ಕೊತಾ ಇದ್ದಾರೆ. ನೀವು ಕೂಡ ಇದೇ ರೀತಿಯೇ ಚಕ್ಲಿ ಮಾಡಿ ನೋಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಹೊಸಬ್ರಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಹಿಟ್ಟು ನಾದ್ಕೊಂಡು ಆಗಿದೆ. ಈಗ ಚಕ್ಲಿ ಒರಳಲ್ಲಿ ಆ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಚಕ್ಲಿ ಒರಳಿಗೆ ಆ ಹಿಟ್ಟು ಹಾಕಬೇಕು. ಹಿಟ್ಟು ಚಕ್ಲಿ ಒರಳಿಗೆ ಹಾಕಿ ಚಕ್ಲಿ ಮಾಡ್ಕೋಬೇಕು. ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಬಾಯಲ್ಲಿ ಹಾಕಿದರೆ ಹೀಗೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ. ಮತ್ತು ತುಂಬ ಎಣ್ಣೆ ಕೂಡ ಹಿಡಿಯೋದಿಲ್ಲ. ಚಕ್ಲಿ, ಕೋಡ್ಬಳೆ, ಮೋದಕ
ಇದೆಲ್ಲ ಅಂದರೆ ಗಣೇಶನಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ನೈವೇದ್ಯಕ್ಕೋಸ್ಕರ ಮಾಡಿ ಇಡ್ತಾ ಇದ್ದೀವಿ. ಈಗ ಚಕ್ಲಿಗಳೆಲ್ಲ ರೆಡಿಯಾಗಿದೆ. ಈ ಕಡೆ ಎಣ್ಣೆ ಕೂಡ ಕಾಯಿಸೋದಕ್ಕೆ ಇಟ್ಕೊಂಡು ಮಾಡಿರೋ ಅಂಥ ಚಕ್ಲಿನ ಹುರಿಯೋದಕ್ಕೆ ಹಾಕಬೇಕು. ಈಗ ಚಕ್ಲಿ ಕೂಡ ಫ್ರೈ ಮಾಡೋದಕ್ಕೆ ಹಾಕಾಗಿದೆ. ಈಗ ಚಕ್ಲಿ ಕೂಡ ಫ್ರೈ ಆಗಿದೆ. ಈ ರೀತಿ ಬುರುಗು ನಿಂತ್ಕೊಂಡಿದ್ದ ತಕ್ಷಣ ಚಕ್ಲಿ ರೆಡಿಯಾಗಿದೆ ಅಂತ. ಈಗ ಚಕ್ಲಿ ಕೂಡ ರೆಡಿಯಾಗಿದೆ.